ನೀವು ಹೇಳ್ತೀರಾ ಇದು ನನ್ನ ಹತ್ಯೆಗೆ ಮಾಡಿದ್ದ ಸಂಚು ಅಂತೀರಾ. ಆಮೇಲೆ ಹೇಳ್ತೀರಾ ತನ್ನ ಬೆಂಬಲಿಗ ರಾಜಶೇಖರ್ ರೆಡ್ಡಿನ ಮುಗಿಸಿದ್ರು ಅಂತ ಹೇಳ್ತೀರಾ. ಮೂರನೇದು ಚಾನಾಳ್ ಶೇಖರ್ನ ತರ್ತೀರಾ, ಲಿಂಗಾಯತ ವರ್ಸಸ್ ರೆಡ್ಡಿ. ಅಂದರೆ ಜನಾರ್ದನ ರೆಡ್ಡಿ ಅವರು ಈ ಥರ ಮೂರು ಆರೋಪಗಳನ್ನ ಮಾಡೋ ಮೂಲಕ ನಾರಾ ಭರತ್ ರೆಡ್ಡಿ ಅವರನ್ನೇ ಸಿಕ್ಸೋ ಪ್ಲಾನ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಯಾಕೆ ನಿಮ್ಮ 3 ಹೇಳಿಕೆಗಳು ಬದಲಾಯಿತು? ನನ್ನ ಹತ್ಯೆ ಪ್ಲಾನು, ರಾಜಶೇಖರ್, ಚಾನಾಳ್ ಶೇಖರ್ ಬದಲಾಗಿಲ್ಲ. 3 ಎಪಿಸೋಡ್ಗಳಿದ್ದು. ಅಲ್ಲ, ಈ ಎಪಿಸೋಡ್ ನೀವು ಕ್ರಿಯೇಟ್ ಮಾಡಿದ್ದು ಅಲ್ಲ. ಆದ್ರೆ 7-7:30 ಗಂಟೆಗೆ ಆಗಿರೋ ಎಪಿಸೋಡ್ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಬರೆದು ಸತೀಶ್ ರೆಡ್ಡಿ ನೀವೆಲ್ಲ ಬಂದು ನೀವು ಫೈರ್ ಮಾಡ್ರಿ, ಬ್ಲಾಸ್ಟ್ ಮಾಡ್ರಿ, ಬಾಂಬ್ಗಳು ಹಾಕ್ರಿ ಅಂತ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕೊಟ್ರೆ ಬಂದು ಸತೀಶ್ ರೆಡ್ಡಿ ಆಕ್ಟ್ ಮಾಡಿದ್ದಲ್ಲ. ಸೊ 7 to 7:30 ಒಂದು ಎಪಿಸೋಡ್ ಆಗಿದೆ. ಅಲ್ಲಿ ಚಾನಲ್ ಶೇಖರ್ ಮುಗ್ದೋಗ್ಬಿಡ್ಬೇಕಾಗಿತ್ತು. ಅವನಿಗೆ ಏನು ಇಂಟಿಮೇಷನ್ ಸಿಕ್ಕಿದೇನೋ ಅಥವಾ ಅವನ 6 ಸೆನ್ಸ್ ನಿನ್ನ ಪ್ರಾಣ ಉಳ್ಕೋಬೇಕು ಅಂತ ಭಗವಂತ ಇಲ್ಲಿ ಗಟ್ಟಿಯಾಗಿ ಬರ್ದಿದ್ನೋ ಗೊತ್ತಿಲ್ಲ. ಅವನಂತೂ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಅವನು. ಸೊ ಅದು ಒಂದು ಎಪಿಸೋಡ್. ಅದು ಅಂದ್ರೆ ನನ್ನ ಮೇಲೆ ದಾಳಿ ಮತ್ತು ಚಾನಲ್ ಶೇಖರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದು. 2 ವಿಚಾರ ಅಂದ್ರೆ ಆ 2 ಆಯ್ತು. 3ನೇದು ಬಂದು ಇಲ್ಲಿ ನಮ್ಮ ಮನೆ ಮುಂದೆ ಬಂದು ಭರತ್ ರೆಡ್ಡಿ ಅಷ್ಟೊತ್ತಿಗೆ ನನ್ನ ಪೊಲೀಸರೆಲ್ಲ ಕೂಡ ಆಫೀಸ್ ಒಳಗಡೆ ಕಳಿಸಿ ರಕ್ಷಣೆ ಮಾಡಿಬಿಟ್ಟಿದ ಮೇಲೆ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲ್ಲೋದ್ರ ಮೂಲಕ ಇದನ್ನ ಇನ್ನೂ ಗಂಭೀರ ಮಾಡಿಬಿಟ್ಟು ನಮ್ಮ ಮೇಲೆ ಆಗ್ಬೋದು ಅನ್ನೋವಂಥ ಕಾನೂನು ಪರಿಜ್ಞಾನ ಕೂಡ ಇಲ್ದಾಗೇನೆ ಅವನು ಗಾಂಜಾನು ಡ್ರಿಂಕ್ಸ್ ಮತ್ತಲ್ಲಿ ನೀವು ನೋಡಿರ್ಬೇಕು. ಅವನು ಭರತ್ ಬಂದು ಮಾತಾಡಿದಾಗ ಕಣ್ಣು ಮೀಡಿಯಾದಲ್ಲಿ ಮಾತಾಡ್ತಾ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಅವನು. ಅಂದ್ರೆ ಅವರು ಡ್ರಗ್ ಅಡಿಕ್ಟಾ? 100%. ನಾನು ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ. ನಾನು ಪೊಲೀಸರಿಗೆ ಹೇಳಿದ್ದೆ. ನಾನು ತಕ್ಷಣ ಅವನ ಬ್ಲಡ್ಡನ್ನ ತಗೊಂಡ್ಬಿಟ್ಟು ಅವನ್ನ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿದೆ. ನಾನು ನಿಮಗೆ ನೈಟ್ ಬಂದು ನಿಮ್ಮ ಟಿವಿಗಳೆಲ್ಲ ಬಂತಲ್ಲಮ್ಮ, ನಾನು ಜನಾರ್ದನ ರೆಡ್ಡಿ ಮನೆ ಸುಟ್ಟೋಗ್ಬಿಡ್ತೀನಿ. ನಾನು ಇಲ್ಲಿಂದ ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ. ನಾನು ಜನಾರ್ದನ ರೆಡ್ಡಿನ ಸಾಯಿಸ್ಬೇಕಂದ್ರೆ ನನಗೆ 1000 ಮಾರ್ಗಗಳಿದೆ ನನಗೆ ಅಂತ ಅವನೇನು ಮಾತಾಡಿದ್ನಲ್ಲ, ಅದೆಲ್ಲ ಕುಡಿದು ಮತ್ತಲ್ಲಿ ಮಾತಾಡಿ ಮಾರನೇ ದಿನ ಬೆಳಿಗ್ಗೆ ಏನು ಮಾಡಿದ, ಆ ಕುಡಿದು ಮತ್ತಲ್ಲೇ ರಾಜಶೇಖರನ್ನ ಕೊಲೆ ಮಾಡಿಬಿಡ್ರಿ ಅಂತೇಳಿ ಗನ್ಮ್ಯಾನ್ಗಳಿಗೆ ಹೇಳಿದ್ದು. ಅಂದರೆ ನಮ್ಮಲ್ಲಿ ಯಾರೋ ಒಬ್ಬರು ಆ ಗಲಾಟೆನಲ್ಲಿ ಸತ್ತೋಗ್ಬಿಟ್ರೆ ನಮ್ಮ ಮೇಲೆ ಆಗ್ಬೋದು ಅನ್ನೋ ಪ್ಲ್ಯಾನ್ ಅವನು ಹಾಕ್ದ. ಅಥವಾ ಅವನೇನು ಪ್ಲ್ಯಾನ್ ಮಾಡ್ದ, ನಾವು ಅವನ ಥರ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಏನಾದರೂ ಇಟ್ಕೊಂಡ್ಬಿಟ್ಟಿರ್ತೀವೇನೋ, ನಾವು ಫೈರ್ ಮಾಡಿದ್ರೆ ಅವರು ಫೈರ್ ಮಾಡಿಬಿಟ್ರೆ ಏನಾದರೂ ಆಗ್ಬೋದು ಅನ್ನೋಂತ ಅವನು ಆ ಕುಡಿದ ಅಮಲಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಇವನ್ ಆ ಸತೀಶ್ ರೆಡ್ಡಿ ಕೂಡ ಇಲ್ಲಿ ಬಂದಾಗ ಅವನು ಭಯಂಕರ ಕುಡಿದಿದ್ದ. ಅವನು ಇಲ್ಲಿಗೆ ಬಂದಾಗ ಅವ್ನು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನ ಮೇಲೆ ನಾನು ಬಂದು ಇಳಿದ ತಕ್ಷಣ ಶ್ರಾಮುಲವ್ರಿಗೆ ಮಾತಾಡ್ತಾ ಇದ್ರು ಕೂಡ ಲೇ ಅಂತ ಅವನು ಕೂಗಾಡ್ತಾ ಫೈರ್ ಮಾಡ್ರಿ ಅಂತ ಅವನು ಕೂಗಾಡ್ತಾ ಇದ್ದಿದ್ದು ಎಲ್ಲ ಟಿವಿಗಳಲ್ಲೆಲ್ಲ ಬಂತು. ಸೊ ಹಾಗಾಗಿ ಅವನಿಗೆ ಕಾನೂನು ಪರಿಜ್ಞಾನ ಕೂಡ ಇಲ್ಲ. ಕುಡಿದ ಅಮಲಲ್ಲಿ ಎಲ್ಲ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ಟು ಇದೆಲ್ಲ ಮಾಡ್ಕೊಂಡಿರೋದು. ಈಗ ನೀವು ಚಾನಾಳ್ ಶೇಖರ್ ಹೆಸರು ತರ್ತೀರಾ, ರೆಡ್ಡಿ ವರ್ಸಸ್ ಲಿಂಗಾಯತರು ಅಂತ ಹೇಳಿ. ಮತ್ತೆ ಭರತ್ ಲಿಂಗಾಯತ್ ಅಲ್ಲಮ್ಮ, ಒಬ್ಬ ಲಿಂಗಾಯತ್ ಕೊಲೆ ಆದ್ರೆ ನಮಗೆ ಲಿಂಗಾಯತ್ ಕಮ್ಯುನಿಟಿ ದೂರ ಆಗ್ಲಿ, ಒಬ್ಬ ರೆಡ್ಡಿ ಕೂಡ ಕೊಲೆ ಆಗ್ಬಿಟ್ರೆ ರೆಡ್ಡಿಸ್ ಕೂಡ ಇವ್ರಿಗೆ ಆಂಟಿ ಆಗ್ಲಿ. ಇಬ್ರಲ್ಲಿ ಒಬ್ಬರು ಚಾಯ್ಸ್ ಇದ್ರು. ಚಾನಲ್ ಶೇಖರ್ ಪಾಪ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಇವನು ಅಮಾಯಕ ರಾಜಶೇಖರ್ ರೆಡ್ಡಿ ಏನಿದ್ದಾನಲ್ಲ ಅವನಲ್ಲಿ ಸಿಗಾಕೊಂಡ್ಬಿಟ್ಟು ಅವ್ನ ಪ್ರಾಣ ಕಳ್ಕೊಂಡ ಅಂತ ಈ ಕಥೆನ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಸೀನ್ ನಿಮ್ ಕಣ್ಣು ಮುಂದೆ ಇರೋ ಟೈಮ್ನಲ್ಲಿ ಇದು ಕತೆ ಹೆಂಗಾಗುತ್ತೆ? ನೀವು ಆ ಸೀನ್ ನ ಸಿಂಕ್ ಮಾಡ್ತಾ ಇದ್ದೀರಿ ಅಂತಾರೆ. ಸಿಂಕ್ ಹೇಗಾಗುತ್ತೆ? ಸಿಂಕ್ ಮಾಡಬೇಕು ಅಂದ್ರೂ ಕೂಡ ನನ್ಗೊಂದ್ ಮಾತನ್ನ ಹೇಳಿ, ಯಾವ್ದಾದ್ರು ನಿಜ ಸಂಘಟನೆಗಳಿದ್ರೆ ಮಾತ್ರ ಆಗುತ್ತೆ. ನೀವು ಹೇಳ್ತೀರಾ ಇದು ನನ್ನ ಹತ್ಯೆಗೆ ಮಾಡಿದ್ದ ಸಂಚು ಅಂತೀರಾ. ಆಮೇಲೆ ಹೇಳ್ತೀರಾ ತನ್ನ ಬೆಂಬಲಿಗ ರಾಜಶೇಖರ್ ರೆಡ್ಡಿನ ಮುಗಿಸಿದ್ರು ಅಂತ ಹೇಳ್ತೀರಾ. ಮೂರನೇದು ಚಾನಾಳ್ ಶೇಖರ್ನ ತರ್ತೀರಾ, ಲಿಂಗಾಯತ ವರ್ಸಸ್ ರೆಡ್ಡಿ. ಅಂದರೆ ಜನಾರ್ದನ ರೆಡ್ಡಿ ಅವರು ಈ ಥರ ಮೂರು ಆರೋಪಗಳನ್ನ ಮಾಡೋ ಮೂಲಕ ನಾರಾ ಭರತ್ ರೆಡ್ಡಿ ಅವರನ್ನೇ ಸಿಕ್ಸೋ ಪ್ಲಾನ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಯಾಕೆ ನಿಮ್ಮ 3 ಹೇಳಿಕೆಗಳು ಬದಲಾಯಿತು? ನನ್ನ ಹತ್ಯೆ ಪ್ಲಾನು, ರಾಜಶೇಖರ್, ಚಾನಾಳ್ ಶೇಖರ್ ಬದಲಾಗಿಲ್ಲ. 3 ಎಪಿಸೋಡ್ಗಳಿದ್ದು. ಅಲ್ಲ, ಈ ಎಪಿಸೋಡ್ ನೀವು ಕ್ರಿಯೇಟ್ ಮಾಡಿದ್ದು ಅಲ್ಲ. ಆದ್ರೆ 7-7:30 ಗಂಟೆಗೆ ಆಗಿರೋ ಎಪಿಸೋಡ್ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಬರೆದು ಸತೀಶ್ ರೆಡ್ಡಿ ನೀವೆಲ್ಲ ಬಂದು ನೀವು ಫೈರ್ ಮಾಡ್ರಿ, ಬ್ಲಾಸ್ಟ್ ಮಾಡ್ರಿ, ಬಾಂಬ್ಗಳು ಹಾಕ್ರಿ ಅಂತ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕೊಟ್ರೆ ಬಂದು ಸತೀಶ್ ರೆಡ್ಡಿ ಆಕ್ಟ್ ಮಾಡಿದ್ದಲ್ಲ. ಸೊ 7 to 7:30 ಒಂದು ಎಪಿಸೋಡ್ ಆಗಿದೆ. ಅಲ್ಲಿ ಚಾನಲ್ ಶೇಖರ್ ಮುಗ್ದೋಗ್ಬಿಡ್ಬೇಕಾಗಿತ್ತು. ಅವನಿಗೆ ಏನು ಇಂಟಿಮೇಷನ್ ಸಿಕ್ಕಿದೇನೋ ಅಥವಾ ಅವನ 6 ಸೆನ್ಸ್ ನಿನ್ನ ಪ್ರಾಣ ಉಳ್ಕೋಬೇಕು ಅಂತ ಭಗವಂತ ಇಲ್ಲಿ ಗಟ್ಟಿಯಾಗಿ ಬರ್ದಿದ್ನೋ ಗೊತ್ತಿಲ್ಲ. ಅವನಂತೂ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಅವನು. ಸೊ ಅದು ಒಂದು ಎಪಿಸೋಡ್. ಅದು ಅಂದ್ರೆ ನನ್ನ ಮೇಲೆ ದಾಳಿ ಮತ್ತು ಚಾನಲ್ ಶೇಖರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದು.
ಎರಡು ವಿಚಾರ ಅಂದ್ರೆ ಆ ಎರಡು ಆಯ್ತು. ಮೂರನೇದು ಬಂದು ಇಲ್ಲಿ ನಮ್ಮ ಮನೆ ಮುಂದೆ ಬಂದು ಭರತ್ ರೆಡ್ಡಿ ಅಷ್ಟೊತ್ತಿಗೆ ನನ್ನ ಪೊಲೀಸರೆಲ್ಲ ಕೂಡ ಆಫೀಸ್ ಒಳಗಡೆ ಕಳಿಸಿ ರಕ್ಷಣೆ ಮಾಡಿಬಿಟ್ಟಿದ ಮೇಲೆ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲ್ಲೋದ್ರ ಮೂಲಕ ಇದನ್ನ ಇನ್ನೂ ಗಂಭೀರ ಮಾಡಿಬಿಟ್ಟು ನಮ್ಮ ಮೇಲೆ ಆಗ್ಬೋದು ಅನ್ನೋವಂಥ ಕಾನೂನು ಪರಿಜ್ಞಾನ ಕೂಡ ಇಲ್ದಾಗೇನೆ ಅವನು ಗಾಂಜಾನು ಡ್ರಿಂಕ್ಸ್ ಮತ್ತಲ್ಲಿ ನೀವು ನೋಡಿರ್ಬೇಕು ಅವನು ಭರತ್ ಬಂದು ಮಾತಾಡಿದಾಗ ಕಣ್ಣು ಮೀಡಿಯಾದಲ್ಲಿ ಮಾತಾಡ್ತಾ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಅವನು. ಅಂದ್ರೆ ಅವರು ಡ್ರಗ್ ಅಡಿಕ್ಟಾ? 100%. ನಾನು ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನಾನು ಪೊಲೀಸರಿಗೆ ಹೇಳಿದ್ದೆ. ನಾನು ತಕ್ಷಣ ಅವನ ಬ್ಲಡ್ಡನ್ನು ತಗೊಂಡ್ಬಿಟ್ಟು ಅವನ್ನ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿದೆ. ನಾನು ನಿಮಗೆ ನೈಟ್ ಬಂದು ನಿಮ್ಮ ಟಿವಿಗಳೆಲ್ಲ ಬಂತಲ್ಲಮ್ಮ, ನಾನು ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹೋಗ್ಬಿಡ್ತೀನಿ, ನಾನು ಇಲ್ಲಿಂದ ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ನಾನು ಜನಾರ್ದನ್ ರೆಡ್ಡಿನ ಸಾಯಿಸ್ಬೇಕಂದ್ರೆ ನನಗೆ 1000 ಮಾರ್ಗಗಳಿದೆ ನನಗೆ ಅಂತ ಅವನೇನು ಮಾತಾಡಿದ್ನಲ್ಲ, ಅದೆಲ್ಲ ಕುಡಿದು ಮತ್ತಲ್ಲಿ ಮಾತಾಡಿ ಮಾರನೇ ದಿನ ಬೆಳಿಗ್ಗೆ ಏನು ಮಾಡಿದ, ಆ ಕುಡಿದು ಮತ್ತಲ್ಲಿ ರಾಜಶೇಖರನ್ನ ಕೊಲೆ ಮಾಡಿಬಿಡ್ರಿ ಅಂತೇಳಿ ಗನ್ಮ್ಯಾನ್ಗಳಿಗೆ ಹೇಳಿದ್ದು. ಅಂದರೆ ನಮ್ಮಲ್ಲಿ ಯಾರೋ ಒಬ್ಬರು ಆ ಗಲಾಟೆನಲ್ಲಿ ಸತ್ತೋಗ್ಬಿಟ್ರೆ ನಮ್ಮ ಮೇಲೆ ಆಗ್ಬೋದು ಅನ್ನೋ ಪ್ಲ್ಯಾನ್ ಅವನು ಹಾಕ್ದ. ಅಥವಾ ಅವನೇನು ಪ್ಲ್ಯಾನ್ ಮಾಡ್ದ, ನಾವು ಅವನ ಥರ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಏನಾದರೂ ಇಟ್ಕೊಂಡ್ಬಿಟ್ಟಿರ್ತೀವಿ, ನಾವು ಫೈರ್ ಮಾಡಿದ್ರೆ ಅವರು ಫೈರ್ ಮಾಡಿಬಿಟ್ರೆ ಏನಾದರೂ ಆಗ್ಬೋದು ಅನ್ನೋದಂತ ಅವನು ಆ ಕುಡಿದ ಅಮಲಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ, ಇವನ್ ಆ ಸತೀಶ್ ರೆಡ್ಡಿ ಕೂಡ ಇಲ್ಲಿ ಬಂದಾಗ ಅವನು ಭಯಂಕರ ಕುಡಿದಿದ್ದ. ಅವನು ಇಲ್ಲಿಗೆ ಬಂದಾಗ ಅವ್ನು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನ ಮೇಲೆ ನಾನು ಬಂದು ಇಳಿದ ತಕ್ಷಣ ಶ್ರಾಮುಲವ್ರು ಮಾತಾಡ್ತಾ ಇದ್ರು ಕೂಡ ಲೇ ಅಂತ ಅವನು ಕೂಗಾಡ್ತಾ ಫೈರ್ ಮಾಡ್ರಿ ಅಂತ ಅವನು ಕೂಗಾಡ್ತಾ ಇದ್ದಿದ್ದು ಎಲ್ಲ ಟಿವಿಗಳಲ್ಲೆಲ್ಲ ಬಂತು. ಸೊ ಹಾಗಾಗಿ ಅವನಿಗೆ ಕಾನೂನು ಪರಿಜ್ಞಾನ ಕೂಡ ಇಲ್ಲ. ಕುಡಿದ ಅಮಲಲ್ಲಿ ಎಲ್ಲ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ಟು ಇದೆಲ್ಲ ಮಾಡ್ಕೊಂಡಿರೋದು. ಈಗ ನೀವು ಚಾನಾಳ್ ಶೇಖರ್ ಹೆಸರು ತರ್ತೀರಾ, ರೆಡ್ಡಿ ವರ್ಸಸ್ ಲಿಂಗಾಯತ್ರು ಅಂತ ಹೇಳಿ, ಮತ್ತೆ ಭರತ್ ರೆಡ್ಡಿ ಲಿಂಗಾಯತಲ್ಲಮ್ಮ, ಒಬ್ಬ ಲಿಂಗಾಯತ್ ಕೊಲೆ ಆದ್ರೆ ನಮಗೆ ಲಿಂಗಾಯತ್ ಕಮ್ಯುನಿಟಿ ದೂರ ಆಗ್ಲಿ, ಒಬ್ಬ ರೆಡ್ಡಿ ಕೂಡ ಕೊಲೆ ಆಗ್ಬಿಟ್ರೆ ರೆಡ್ಡಿಸ್ ಕೂಡ ಇವ್ರಿಗೆ ಆಂಟಿ ಆಗ್ಲಿ. ಇಬ್ಬರಲ್ಲಿ ಒಬ್ಬರು ಚಾಯ್ಸ್ ಇದ್ರು. ಚಾನಲ್ ಶೇಖರ್ ಪಾಪ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ, ಇವನು ಅಮಾಯಕ ರಾಜಶೇಖರ್ ರೆಡ್ಡಿ ಏನಿದ್ದಾನಲ್ಲ ಅವನಲ್ಲಿ ಸಿಗಾಕೊಂಡ್ಬಿಟ್ಟು ಅವ್ನು ಪ್ರಾಣ ಕಳ್ಕೊಂಡ ಅಂತ ಈ ಕಥೆನ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಸೀನ್ ನಿಮ್ ಕಣ್ಣು ಮುಂದೆ ಇರೋ ಟೈಮ್ನಲ್ಲಿ ಇದು ಕತೆ ಹೆಂಗಾಗುತ್ತೆ? ನೀವು ಆ ಸೀನ್ ನ ಸಿಂಕ್ ಮಾಡ್ತಾ ಇದ್ದೀರಿ ಅಂತಾರೆ. ಸಿಂಕ್ ಹೇಗಾಗುತ್ತೆ? ಸಿಂಕ್ ಮಾಡಬೇಕು ಅಂದ್ರೂ ಕೂಡ ನನ್ಗೊಂದ್ ಮಾತನ್ನ ಹೇಳಿ, ಯಾವ್ದಾದ್ರು ನಿಜ ಸಂಘಟನೆಗಳಿದ್ರೆ ಮಾತ್ರ ಆಗುತ್ತೆ. ನೀವು ಹೇಳ್ತೀರಾ ಇದು ನನ್ನ ಹತ್ಯೆಗೆ ಮಾಡಿದ್ದ ಸಂಚು ಅಂತೀರಾ, ಆಮೇಲೆ ಹೇಳ್ತೀರಾ ತನ್ನ ಬೆಂಬಲಿಗ ರಾಜಶೇಖರ್ ರೆಡ್ಡಿನ ಮುಗಿಸಿದ್ರು ಅಂತ ಹೇಳ್ತೀರಾ. ಮೂರನೇದು ಚಾನಾಳ್ ಶೇಖರ್ನ ತರ್ತೀರಾ, ಲಿಂಗಾಯತ ವರ್ಸಸ್ ರೆಡ್ಡಿ. ಅಂದ್ರೆ ಜನಾರ್ದನ ರೆಡ್ಡಿ ಅವರು ಈ ತರ ಮೂರು ಆರೋಪಗಳನ್ನ ಮಾಡೋ ಮೂಲಕ ನಾರಾ ಭರತ್ ರೆಡ್ಡಿ ಅವರನ್ನೇ ಸಿಕ್ಸೋ ಪ್ಲಾನ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಯಾಕೆ ನಿಮ್ಮ 3 ಹೇಳಿಕೆಗಳು ಬದಲಾಯ್ತು? ನನ್ನ ಹತ್ಯೆ ಪ್ಲಾನು, ರಾಜಶೇಖರ್, ಚಾನಾಳ್ ಶೇಖರ್ ಬದಲಾಗಿಲ್ಲಮ್ಮ. 3 ಎಪಿಸೋಡ್ಗಳಿದ್ದು. ಅಲ್ಲ, ಈ ಎಪಿಸೋಡ್ ನೀವು ಕ್ರಿಯೇಟ್ ಮಾಡಿದ್ದು ಅಲ್ಲ. ಆದ್ರೆ 7-7:30 ಗಂಟೆಗೆ ಆಗಿರೋ ಎಪಿಸೋಡ್ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಬರೆದು ಸತೀಶ್ ರೆಡ್ಡಿ ನೀವೆಲ್ಲ ಬಂದು ನೀವು ಫೈರ್ ಮಾಡ್ರಿ, ಬ್ಲಾಸ್ಟ್ ಮಾಡ್ರಿ, ಬಾಂಬ್ಗಳು ಹಾಕ್ರಿ ಅಂತ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕೊಟ್ರೆ ಬಂದು ಸತೀಶ್ ರೆಡ್ಡಿ ಆಕ್ಟ್ ಮಾಡಿದ್ದಲ್ಲ. ಸೊ 7 to 7:30